ನಮಸ್ಕಾರ, ನೀವು ನೋಡ್ತಾ ಇದ್ದೀರಿ ಉಪ್ಪೆ ನ್ಯೂಸ್ ಚಾನೆಲ್. ನಾನು ನಿಮ್ಮ ಅನಿಲ್ ಕುಮಾರ್ ಸಿಂಧಿ. ಮಾದಕ ವಸ್ತುಗಳ ವ್ಯಸನದಿಂದ ದೂರ ಇರಿ, ಯುವಕ ಯುವತಿಯರಿಗೆ ಕರೆ ನೀಡಿದ PSI ಪಾಶುಮಿಯಾ. ಚುಡ್ಗುಪ್ಪ ಪಟ್ಟಣದಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಚುಡ್ಗುಪ್ಪದಲ್ಲಿ ಅಂತಾರಾಷ್ಟ್ರೀಯ ಮಾದಕ ವಸ್ತುಗಳ ವಿರೋಧ ದಿನಾಚರಣೆಯನ್ನು ಆಚರಿಸಿ 21ನೇ ಶತಮಾನದ ನಾಗರಿಕ ಸಮಾಜದ ದುರಂತವೆಂದರೆ ಈ ಮಾದಕ ವಸ್ತುಗಳ ಸೇವನೆ. ಅವುಗಳೆಂದರೆ ಚರಸ್, ಗಾಂಜಾ, ಶುಗರ್, ಕೋಕೀನ್, ಅಫೀಮ್ ಇವುಗಳನ್ನು ಸೇವನೆಯಿಂದ ವ್ಯಕ್ತಿಗಳು ದಾರಿ ತಪ್ಪುತ್ತಿದ್ದಾರೆ. ಈ ಸೇವನೆಯಿಂದ ಯುವಕ ಯುವತಿಯರು ಸಮಾಜವನ್ನು ಕೆಟ್ಟ ದಾರಿಗೆ ತರುವಂತಹ ಕೆಲಸಕ್ಕೆ ಕೈ ಹಾಕುತ್ತಿದ್ದಾರೆ ಎಂದು ಹೇಳಿದರು. ಮಾದಕ ವಸ್ತುಗಳ ಸೇವನೆಯಿಂದ ಮೆದುಳು ಅಥವಾ ನರಮಂಡಲದ ಮೇಲೆ ನೇರವಾದ ಪರಿಣಾಮ ಬೀರುತ್ತದೆ. ಇದರಿಂದಾಗಿ ಸೇವಿಸಿದ ವ್ಯಕ್ತಿ ದೈಹಿಕ, ಸಾಮಾಜಿಕ, ಭಾವನಾತ್ಮಕವಾಗಿ ತೊಂದರೆಗೀಡಾಗುತ್ತಾನೆ. ಕೋಕೀನ್ ಬಳಕೆಯಿಂದ ಒಂದು ಬಗೆಯ ನಶೆ ಏರಿಸುವ ಮಾದಕ ದ್ರವವಾಗಿರುತ್ತದೆ. ಪದೇ ಪದೇ ಸೇವನೆ ಮಾಡುವುದರಿಂದ ದೇಹ ದುರ್ಬಲಗೊಳ್ಳುತ್ತದೆ, ಮನಸ್ಸಿನ ಮೇಲೆ ಕೆಟ್ಟ ಪರಿಣಾಮ ಬೀರಿ ಅಪರಾಧಕ್ಕೆ ಒಳಗಾಗುತ್ತಾರೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಎಲ್ಲ ಯುವತಿಯರು ದೇಶ, ಸಮಾಜ ಹಾಗೂ ಕುಟುಂಬವನ್ನು ಕಾಪಾಡುವುದು ನಿಮ್ಮ ಕೈಯಲ್ಲಿದೆ. ಆದ ಕಾರಣಕ್ಕಾಗಿ ತಾವು ಯಾವುದೇ ರೀತಿಯಾಗಿರುವ ಮಾದಕ ವ್ಯಸನಕ್ಕೆ ಒಳಗಾಗಬಾರದು. ನಿಮ್ಮ ಆರೋಗ್ಯವೇ ಭಾಗ್ಯ ಎನ್ನುವುದರ ಮೂಲಕ ಮಾತನಾಡಿದರು. ಈ ಸಂದರ್ಭದಲ್ಲಿ ಕಾಲೇಜಿನ ಪ್ರಾಚಾರ್ಯರಾದ ಡಾಕ್ಟರ್ ಸುರೇಂದ್ರ ಸಿಂಗ್ ಅವರು ಮಾತನಾಡಿ, ಮಾದಕ ವಸ್ತು ಸೇವನೆಯಿಂದ ಎಲ್ಲ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರುತ್ತಾ ಇದೆ ಹಾಗೂ ಲೈಂಗಿಕ ಅತ್ಯಾಚಾರ, ಕಳ್ಳತನ ಹೀಗೆ ಹಲವಾರು ಪ್ರಕರಣಗಳಿಗೆ ಏನಪ್ಪ ಅಂದರೆ ದಾರಿ ಮಾಡಿಕೊಡುತ್ತದೆ ಎಂದು ಹೇಳಿದರು. ಹಾಗೂ ದೇಶದಲ್ಲಿ ಸುಮಾರು 70ರಷ್ಟು ಅಪರಾಧಗಳು ಇಂಥ ವ್ಯಸನದಿಂದಲೇ ಆಗುತ್ತಾ ಇವೆ ಎಂದು ಅವರು ಈ ಸಂದರ್ಭದಲ್ಲಿ ನುಡಿದರು. ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರುವ ವೀರಶೆಟ್ಟಿ ಮೈಲೂರ್ಕರ್ ಅವರು ಮಾತನಾಡಿ, ಯುವಕ ಯುವತಿಯರು ಒಳ್ಳೆಯ ಸದೃಢವಾಗಿ ತಾವು ಆರೋಗ್ಯವಂತರಾಗಿರಬೇಕು, ಯಾವುದೇ ಕೆಟ್ಟ ಚಟಗಳಿಗೆ ಬಲಿಯಾಗಿರಬಾರದು, ದೇಶದ ಬಗ್ಗೆ, ಸಮಾಜದ ಬಗ್ಗೆ ಹಾಗೂ ಕುಟುಂಬದ ಬಗ್ಗೆ ಒಳ್ಳೆಯ ವಿಚಾರವನ್ನು ಇಟ್ಟುಕೊಂಡು ಜೀವನವನ್ನು ನಡೆಸಬೇಕು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಕಾಲೇಜಿನ ಎಲ್ಲ ಉಪನ್ಯಾಸಕ ಬಳಗದವರು ಹಾಗೂ ವಿದ್ಯಾರ್ಥಿನಿಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಮಾದಕ ದ್ರವ್ಯ ವಿರೋಧ ದಿನಾಚರಣೆಯನ್ನ ಮಾದಕ ವಸ್ತುಗಳ ಉಪಯೋಗ ಮಾಡೋದ್ರಿಂದ ವಿದ್ಯಾರ್ಥಿಗಳ ಮೇಲೆ ಯಾವ ರೀತಿಯಾಗಿ ದುಷ್ಪರಿಣಾಮಗಳು ಆಗುತ್ತವೆ ಅಂತಕ್ಕಂಥ ವಿಚಾರ ಇಟ್ಕೊಂಡು ಇವತ್ತಿನ ದಿವಸ ನಮ್ಮ ಮಹಾವಿದ್ಯಾಲಯಕ್ಕೆ ಇವತ್ತು ಅದರ ಬಗ್ಗೆ ಅರಿವನ್ನು ಮೂಡಿಸಲಿಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಚುಡ್ಗುಪ್ಪ ಪಟ್ಟಣದ PSI ಆಗಿರ್ತಕ್ಕಂಥ ಹಾಗೂ ನನ್ನ ಆತ್ಮೀಯ ಸೋದರ ಆಗಿರ್ತಕ್ಕಂಥ ಹಾಗೂ ನನ್ನ ಮಾರ್ಗದರ್ಶಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಪಾಶುಮಿಯಾ ಸರ್ ಅವರು ಆಗಮಿಸಿದ್ದಾರೆ. ಅವರಿಗೆ ನನ್ನ ಪರವಾಗಿ, ಮಹಾವಿದ್ಯಾಲಯದ ಪರವಾಗಿ, ಪ್ರಾಚಾರ್ಯರ ಪರವಾಗಿ ಹಾಗೂ ನಿಮ್ಮ ಪರವಾಗಿ ಹೃದಯಪೂರ್ವಕವಾಗಿದ್ದ ಸ್ವಾಗತ ಸುಸ್ವಾಗತ ಕೊಡ್ತಾ ಇದ್ದೇನೆ. ಇಂದಿನ ಕಾರ್ಯಕ್ರಮಕ್ಕೆ ಈ ಒಂದು ಮಾದಕ ವಸ್ತುಗಳ ಉಪಯೋಗ ಮಾಡೋದ್ರಿಂದ ವಿದ್ಯಾರ್ಥಿಗಳ ಜೀವನ ಯಾವ ರೀತಿ ಹಾಳಾಗುತ್ತದೆ ಅಂತಕ್ಕಂಥ ವಿಚಾರವನ್ನ ತಮ್ಮ ಎದುರುಗಡೆ ಹೇಳಿಕೆ ಆಗಮಿಸಿರ್ತಕ್ಕಂಥ ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಕ್ರೈಮ್ ಬ್ರಾಂಚಿನ PSI ಆಗಿರ್ತಕ್ಕಂಥ ಕಾಶಿನಾಥ್ ಸರ್ ಅವರು ಕೂಡ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಮಹಾವಿದ್ಯಾಲಯದ ಪರವಾಗಿ, ನಿಮ್ಮ ಪರವಾಗಿ ಅದೇ ರೀತಿಯಾಗಿ ನಮ್ಮ ಈ ಕಾರ್ಯಕ್ರಮದ ಘನಾಧ್ಯಕ್ಷತೆ ವಹಿಸಿರ್ತಕ್ಕಂಥ ನಮ್ಮ ಕಾಲೇಜಿನ ಪ್ರಾಚಾರ್ಯರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ಸುರೇಂದ್ರ ಸಿಂಗ್ ಸರ್ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ನನ್ನ ಪರವಾಗಿ, ನಿಮ್ಮ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಯಾವುದೇ ಕಾರ್ಯಕ್ರಮವನ್ನ ಮಾಡಬೇಕಾದ್ರೆ ಕಾರ್ಯಕ್ರಮದ ಕೇಂದ್ರ ಬಿಂದು ಅಂತ ನಾನು ಭಾವಿಸುತ್ತೀನಿ. ವಿಶೇಷವಾಗಿ ಕಾರ್ಯಕ್ರಮ ಸ್ವಲ್ಪ ಸಮಯದಲ್ಲಿ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನ ನಿರೂಪಣೆಯನ್ನ ಮಾಡಿ ಹಾಗೂ ಕಾರ್ಯಕ್ರಮವನ್ನ ಅದರ ಗುರುದ್ದೇಶಗಳನ್ನ ತಿಳಿ ಹೇಳ್ತಕ್ಕಂಥ ನನ್ನ ಆತ್ಮೀಯ ಸೋದರ ಮಿತ್ರರು ಹಾಗೂ ಆಂಗ್ಲ ವಿಭಾಗದ ಮುಖ್ಯಸ್ಥರಾಗಿರ್ತಕ್ಕಂಥ ಹಾಗೂ NSS ಅಧಿಕಾರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ವೀರಶೆಟ್ಟಿ ಮೈಲೂರ್ಕರ್ ಸರ್ ಅವರು ಕೂಡ ನಾನು ಈ ವೇದಿಕೆ ಮೂಲಕ ಸ್ವಾಗತ ನೇರವಾಗಿ ಸರ್ ಅವರು ತಮ್ಮನ್ನ ಉದ್ದೇಶಿಸಿ ಮಾತಾಡ್ತಾರ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಪ್ರಥಮ, ದ್ವಿತೀಯ, ಅಂತಿಮ ವರ್ಷದ ಎಲ್ಲ ವಿದ್ಯಾರ್ಥಿಯರು ಕೂಡ ಏನಪ್ಪಾ ಅಂದ್ರೆ ವೇದಿಕೆ ಮೂಲಕ ಸ್ವಾಗತ ಸುಸ್ವಾಗತವನ್ನು ಕೊಡ್ಕೊಳ್ತಾ ಇದ್ದೇನೆ. ಸರ್ಕಾರಿ ಪ್ರಥಮ ದರ್ಜೆ ಮಹಾವಿದ್ಯಾಲಯ ಹಾಗೂ ಎಲ್ಲ ಹಾಗೂ ನಮ್ಮ
ಹಾಗೂ ಎಲ್ಲ ವಿದ್ಯಾರ್ಥಿನಿಯರಿಗೆ ಎಲ್ಲರಿಗೂ ಶುಭಾಶಯಗಳು. ಇವತ್ತಿನ ದಿನ ಈ ಒಂದು ಕಾರ್ಯಕ್ರಮ ಅಂದ್ಕೊಂಡಿದ್ದೀವಿ. ಏನಪ್ಪ ಕಾರ್ಯಕ್ರಮ ಅಂದರೆ ಮಾದಕ ದ್ರವ್ಯಗಳ ವಿರೋಧಿ ದಿನ. ಜೂನ್ 5ಕ್ಕೆ ಒಂದು ದಿನ ಮಾಡಿದ್ವಿ. ಏನೊಂದು ದಿನ ಪರಿಸರ ದಿನಾಚರಣೆ ಮಾಡಿದ್ವಿ. ಪರಿಸರ ದಿನಾಚರಣೆ ಅಂತಂದರೆ ಮಾನವನ ಏನು ಬಯಕೆಗಳಿರ್ತಾವ ಹೆಚ್ಚಿಗಾಗ್ತಾ ಇದ್ದಾವೆ. ಇರ್ತಕ್ಕಂಥ ಅರಣ್ಯ ನಾಶ ಆಗ್ತಿದೆ. ಅದರ ಸಲುವಾಗಿ ನಾವೇನು ಮಾಡಿದ್ವಿ, ಪರಿಸರ ದಿನಾಚರಣೆ ದಿನ ಏನು ಮಾಡಿದ್ವಿ, ಒಂದೇ ಗಿಡ 50 ಜನ ನಿಂತು ಫೋಟೋ ತೆಕ್ಕೊಂಡ್ರಿ. ಒಂದು ಗಿಡ ಹಚ್ಚಿ 50 ಜನ ನಿಂತು ಫೋಟೋ ತೆಕ್ಕೊಂಡ್ರಿ. 10 ದಿನ ಆದ ನಂತರ ಅದು ಗಿಡ ಒಣಗಿ ಹೋಗ್ಯಾದ. ಆ ರೀತಿ ಆಗೋದು ಬೇಡ ಅಂಥೇಳಿ ಮಾದಕ ದ್ರವ್ಯಗಳು ಅಥವಾ ಮಾದಕ ವಸ್ತು, ಫಸ್ಟ್ ನಾವು ಏನು ತಿಳ್ಕೊಬೇಕು, ಮಾದಕ ವಸ್ತು ಅಂದ್ರೆ ಏನು? ಹೆಸರಿನಲ್ಲಿದೆ, ಮತ್ತು ತರ್ತಕ್ಕಂಥ ಒಂದು ಪದಾರ್ಥ, ನಶೆ ಇರ್ತಕ್ಕಂಥ ಒಂದು ಪದಾರ್ಥ. ಅದನ್ನು ಯಾಕೆ ಸರ್ಕಾರ ನಿಯಂತ್ರಣ ಮಾಡಬೇಕು? ಏನಿದೆ ಕಾನೂನು ಚೌಕಟ್ಟಿನಲ್ಲಿ ಎಲ್ಲರಿಗೂ ಈಗ ನಮ್ಮಲ್ಲಿ ನಶೆ ಇದೆ. ನಾವು ಏನು ಊಟ ಮಾಡ್ತೀವಿ, ನಮ್ಮ ದೇಹ ನಮ್ಮ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದಿತ್ತು ಅಷ್ಟು ನಶೆ ತಂತಾನೆ ಉತ್ಪಾದನೆ ಮಾಡ್ಕೊತದೆ. ಅಕ್ಕಿಯಲ್ಲಿ ನಶೆ ಇದೆ, ನೀವು ತಿಂತಕ್ಕಂಥ ದ್ರಾಕ್ಷಿಯಲ್ಲಿ ನಶೆ ಇದೆ, ಅಷ್ಟು ನಮ್ಮ ದೇಹಕ್ಕೆ ಎಷ್ಟು ಬೇಕು ಅಷ್ಟು ಇರ್ತದೆ. ಆದರೆ ಕೆಲವೊಂದು ದಿಢೀರ್ನೇ ಶ್ರೀಮಂತ ಆಗ್ಬೇಕಂತ ಹೇಳಿ ಕಳ್ಳ ಸಾಗಾಣಿಕೆ ಮೂಲಕ ಗಾಂಜಾ, ಅಫೀಮು, ವೈಟ್ ಶುಗರು, ಬ್ರೌನ್ ಶುಗರು ಅಂತಕ್ಕಂಥ ಇನ್ನೂ ಅನೇಕ ಪದಾರ್ಥಗಳಿದಾವೆ. ಅವುಗಳನ್ನು ಕಳ್ಳ ಸಾಗಾಣಿಕೆ ಮೂಲಕ ತಂದು ಏನು ಮಾಡ್ತಾ ಇದ್ದಾರಪ್ಪ ಅಂತಂದರೆ ಕಾಲೇಜ್ ಕ್ಯಾಂಪಸ್ಗಳಲ್ಲಿ ಅಥವಾ ಒಂದು ಮೆಡಿಕಲ್ ಫೀಲ್ಡ್ಗಳಲ್ಲಾಗಲಿ ಅದರಿಂದ ಏನು ದುಷ್ಪರಿಣಾಮ ಆಗುತ್ತೆ ಅಂತ ಹೇಳಿ ಎಲ್ಲರಿಗೂ ಗೊತ್ತಿದೆ. ನಮ್ಮ ಕರ್ನಾಟಕದಾಗ 2-3 ಕೇಸ್ಗಳು ಆಗಿರೋದು. ಏನಪ್ಪ ಅಂತಂದರೆ ರಾಗಿಣಿ ಅಂತಕ್ಕಂಥ ಒಂದು ಸಿನಿಮಾ ನಟಿ ಇತ್ತು, ನೀವೆಲ್ಲ ಕೇಳಿದೆ. ಅವರೆಲ್ಲ ಡ್ರಗ್ಸ್ ತೆಗೆದುಕೊಂಡಿದ್ದಾರಂತೆ, ಅವರಿಗೆಲ್ಲ ದಸ್ತಗಿರಿ ಮಾಡಿ ಜೈಲಿಗೆ ಕಳಿಸಿದ್ರು. ಯಾಕೆ ಒಂದು ನಮ್ಮ ಜೀವನದಲ್ಲಿ ಮಾದಕ ವಸ್ತು ಬೇಡ ಅಂತಕ್ಕಂಥ ಒಂದು ವಿಚಾರ ತೆಗೆದುಕೊಂಡಾಗ ಮನುಷ್ಯನ ದೇಹ ಏನು ಮಾದಕ ವಸ್ತು ಎದುರಿನ ವ್ಯಕ್ತಿಯ ಜೀವ ತೆಗೆಯುವ ಮಟ್ಟಿಗೆ ಹೋಗಿಬಿಡ್ತಾನೆ. ಮತ್ತೆ ಕಂಟಿನ್ಯೂ ಒಮ್ಮೆ ನೀವು ಅಡಿಕ್ಟ್ ಆಗಿಬಿಟ್ರಂದ್ರೆ ಕಂಟಿನ್ಯೂ ಬೇಕು ಅವನಿಗೆ. ನೀವು ಊಟ ಇಲ್ಲಿದ್ರು ಪರವಾಗಿಲ್ಲ, ಅದು ಬೇಕು. ಒಂದು ಟೈಪ್ ಸೈಕೋ ಟೈಪ್ ಆಗ್ತಾನೆ. ಅದನ್ನ ತಡೆಯೋ ನಿಟ್ಟಿನಲ್ಲಿ ಸಹಿತ ಹಲವಾರು ಕಾಯ್ದೆ ಕಾನೂನುಗಳು ರೂಪುಗೊಂಡಿದ್ದಾವೆ. ಎಷ್ಟು ಮಟ್ಟದಲ್ಲಿ ಯಾವುದೇ ಒಂದು ಪದಾರ್ಥದಲ್ಲಿ ಎಷ್ಟು ಮಟ್ಟದಲ್ಲಿ ಅಥವಾ ಯಾವುದೇ ಒಂದು ಟ್ಯಾಬ್ಲೆಟ್ದಲ್ಲಿ ಎಷ್ಟು ಮಟ್ಟದಲ್ಲಿ ಡ್ರಗ್ ಇರ್ಬೇಕಂತ ಹೇಳಿ ಕಾನೂನು ಪ್ರಕಾರ ಎಲ್ಲ ಕರೆಕ್ಟ್ ಆಗಿ ಇದು ಮಾಡಿದ್ದಾರೆ. ಏನಪ್ಪಾ ಅಂತಂದ್ರೆ ನಮ್ಮ ಬೀದರ್ ಜಿಲ್ಲೆಯಲ್ಲೇ ನಾವು ವಾರ ವರ್ಷದಲ್ಲಿ ಸುಮಾರು ಏನಪ್ಪ ಅಂದ್ರೆ 1000ಕ್ಕಿಂತಲೂ ಅಧಿಕ ಕೆಜಿ ಗಾಂಜಾ ಸೀಸ್ ಮಾಡಿದ್ದೇವೆ. ಓಡಿಸೋದ್ರಿಂದ ಕಳ್ಳ ಮಾರ್ಗವಾಗಿ ಕಾರ್, ಬೈಕ್ ಏನೇನೋ ಹೆಂಗ್ ಹೋಗ್ತಾರೋ ಗೊತ್ತಿಲ್ಲ. ಒಂದು ಲಾರಿದಾಗಂತೂ ಸುತ್ತ ಕಲ್ಲು ಇಟ್ಕೊಂಡು ನಡವರ್ಕು ಗಾಂಜಾ ಇಡಕ್ಕೆ ಇದು ಮಾಡಿದ್ದಾನೆ. ಅದಕ್ಕೆ ದಯಮಾಡಿ ತಾವು ತಮಗೇನಾದ್ರೂ ಮಾಹಿತಿ ಇದ್ರೆ, ಎಸ್ಪೆಷಲಿ ಹುಡುಗರು ಏನ್ ಮಾಡ್ತೀರಪ್ಪ, ಸಿಗರೇಟ್ ಕೂರ್ತೀರಿ, ಸಿಗರೇಟ್ದಲ್ಲಿ ಇರ್ತಕ್ಕಂಥ ತಂಬಾಕು ಜಾಡಿಸ್ತೀರಿ, ಗಾಂಜಾ ತುಂಬ್ತೀರಿ, ಗಾಂಜಾ ತುಂಬಿ ಬಿಗಿತೀರಿ. ಹಂಗೆಲ್ಲ ಮಾಡಬಾರ್ದು. ಮಾದಕ ವಸ್ತುಗಳು ನಿಮ್ಮ ದೇಹಕ್ಕೆ ಹಾನಿ ಮಾಡ್ತಾವ. ನೀವು ಏನು ಎಸ್ಪೆಷಲಿ ಏನು 12ರಿಂದ 21-22 ವಯಸ್ಸಕ್ಕೆ ಏನು ಏಜ್ ಇದೆಯಲ್ಲ, ಇದು ನಿಮ್ಮ ದೇಹವನ್ನ ಸದೃಢವಾಗಿ ಮಾಡ್ತಕ್ಕಂಥ ಒಂದು ವಯಸ್ಸು. ಎಲ್ಲರೂ ಕೇಳಿದ್ರು ಏನಪ್ಪ ಜಗತ್ತಿನಲ್ಲಿ ಅತಿ ಖುಷಿಯಾದ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ಅತಿ ಹೆಚ್ಚು ಬಂಗಾರ ಇರ್ತಕ್ಕಂಥ ವ್ಯಕ್ತಿ ಶ್ರೀಮಂತ ವ್ಯಕ್ತಿ, ಅತಿ ಹೆಚ್ಚು ರೊಕ್ಕ ಇರ್ತಕ್ಕಂಥ ವ್ಯಕ್ತಿ ಶ್ರೀಮಂತ ವ್ಯಕ್ತಿ. ಸರ್ ನನ್ನ ಹತ್ರ 100 ಎಕರೆ ಆಸ್ತಿ ಇದೆ ನಾನು ಖುಷಿಯಾದ ವ್ಯಕ್ತಿ ಅಲ್ಲ. ಅತಿಯಾದ ಶ್ರೀಮಂತ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಸದೃಢವಾಗಿರ್ತಕ್ಕಂಥ ಒಂದು ದೇಹ, ಸದೃಢವಾಗಿರ್ತಕ್ಕಂಥ ಆರೋಗ್ಯ ಹೊಂದಿರ್ತಕ್ಕಂಥ ವ್ಯಕ್ತಿನೇ ಶ್ರೀಮಂತ ವ್ಯಕ್ತಿ. ನೀವೇನ್ ಮಾಡ್ತೀರಿ, ನಿಮ್ಮ ಹತ್ರ 500 ಕೋಟಿ ಇದೆ, ನೀವು ನಾಳೆ ಸಾಯ್ತೀರಿ ಅಂದ್ರೆ ಏನ್ ತೋನೆ ಮಾಡ್ತೀರಿ, ಏನ್ ನೋಡ್ತೀನಿ